ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಮಾಲ್ವಿ ಚಿದಾನಂದರ ನೇತೃತ್ವದಲ್ಲಿ ಮೂಡಿ ಬರ್ತಾ ಇರತಕ್ಕಂಥ ದೇವನಗಿರಿ ಟಿವಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ದಾವಣಗೆರೆ ಸುತ್ತಮುತ್ತ ನಡೀತಾ ಇರತಕ್ಕಂಥ ಹಲವಾರು ವಿಚಾರಗಳನ್ನ ನಮ್ಮ ಪ್ರೀತಿಯ ವೀಕ್ಷಕರಿಗೆ ತಿಳಿಸ್ತಕ್ಕಂಥದ್ದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಕರ್ನಾಟಕದ ಹೃದಯ ಭಾಗದಲ್ಲಿರ್ತಕ್ಕಂಥ ದೇವನಗಿರಿ. ದೇವನಗಿರಿ ಅಂದ್ರೇ ದೇವಸ್ಥಾನಗಳ ನಗರಿ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಥ ಕೂಡ ಇದೆ. ಈ ದೇವನಗಿರಿಯ ಒಂದು ವಿಶೇಷತೆಯಲ್ಲಿ ನಾವು ನಿನ್ನೆ ದತ್ತ ಜಯಂತಿಯನ್ನು ಆಚರಣೆ ಮಾಡಿದ್ವಿ. ದತ್ತ ಜಯಂತಿ ಗುರು ದತ್ತಾತ್ರೇಯರ ಒಂದು ವಿಶೇಷವಾಗಿರ್ತಕ್ಕಂಥ ದಿವಸ. ತ್ರಿಮೂರ್ತಿ ಸ್ವರೂಪರಾಗಿರ್ತಕ್ಕಂಥ ದತ್ತ ಜಯಂತಿಯನ್ನು ದಾವಣಗೆರೆಯಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಭಕ್ತಿಭಾವದಿಂದ ಆಚರಣೆ ಮಾಡಲಾಯಿತು. ಮೊಟ್ಟ ಮೊದಲನೇದಾಗಿ ಜಯದೇವ ಸರ್ಕಲ್ನಲ್ಲಿರ್ತಕ್ಕಂಥ ಅತ್ಯಂತ ಪುರಾತನ ದತ್ತದೇವಗಳಲ್ಲಿ ಹಲವಾರು ರೀತಿಯ ಪೂಜೆ ಪುನಸ್ಕಾರಗಳು, ಹೋಮ ಹವನಾದಿಗಳು, ನಂತರ ನೆರೆದಿರ್ತಕ್ಕಂಥ ಅಷ್ಟೂ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಡಿಸಲಾಗಿತ್ತು. ಅದೇ ರೀತಿ ರಾಮುಂಡ್ಕೋ ಸರ್ಕಲ್ನ ಹತ್ತಿರ ಇರತಕ್ಕಂಥ ಚರ್ಚ್ ರಸ್ತೆಯಲ್ಲಿ ಕೂಡ ದತ್ತ ಜಯಂತಿಯನ್ನು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಔದುಂಬರ ವೃಕ್ಷದ ಕೆಳಗಡೆ ಇರತಕ್ಕಂಥ ಪುಟ್ಟದಾಗಿರ್ತಕ್ಕಂಥ ದತ್ತ ಮಂದಿರದಲ್ಲಿ ಅತ್ಯಂತ ಸಂಭ್ರಮದಿಂದ ಸಾರ್ವಜನಿಕರೆಲ್ಲರೂ ಸೇರಿ ದತ್ತ ಜಯಂತಿಯನ್ನು ಆಚರಣೆ ಮಾಡಿದರು. ಈ ದತ್ತ ಜಯಂತಿಯಲ್ಲಿ ಸಾಮಾಜಿಕ ಕಾರ್ಯಕರ್ತ MG ಶ್ರೀಕಾಂತ್ ಆಗಿರ್ಬೋದು, ಜಿಲ್ಲಾ ಯೋಗ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ವಾಸುದೇವ್ ರಾಯ್ಕರ್ ಹಾಗೂ ಮತ್ತೊಬ್ಬ ಸಮಾಜ ಮುಖಂಡರಾಗಿರ್ತಕ್ಕಂಥ ಸತೀಶ್ ಪೂಜಾರಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅದರ ಜೊತೆಗೆ ಸಾಕಷ್ಟು ವಿಚಾರಗಳ ವಿನಿಮಯವನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಭಕ್ತರಿಗೆ ಪ್ರಸಾದವನ್ನು ಕೂಡ ಹಂಚಲಾಯಿತು. ಯಾರು ಒಂದು ನಿಮಿಷ ಇರಿ. ದಾವಣಗೆರೆ ನಗರದ ಪಿಜೆ ಬಡಾವಣೆಯ 7ನೇ ಮುಖ್ಯ ರಸ್ತೆ 6ನೇ ಕ್ರಾಸ್ ಬಳಿ ಇರುವ ಎಲ್ಲ ವ್ಯಾಪಾರಸ್ಥರಿಂದ ಹಾಗೂ ಇಲ್ಲಿನ ನಿವಾಸಿಗಳ ಸಹಕಾರದಿಂದ ವಿಜೃಂಭಣೆಯಿಂದ ಇವತ್ತಿನ ದಿವಸ ನಾವು ಕಾರ್ತಿಕ ದೀಪೋತ್ಸವವನ್ನ ಈ ಭಾಗದಲ್ಲಿ ಆಚರಣೆ ಮಾಡಿದ್ವಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕರು ಸಹಕಾರ ನೀಡಿದ್ದಾರೆ. ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಪ್ರಿನ್ಸ್ ಜಯಚಾಮರಾಜೇಂದ್ರ ಒಡೆಯರವರ ಅಸ್ತಿತ್ವದಲ್ಲಿ ಇದು ಪ್ರಾರಂಭಗೊಂಡ ಈ ಬಡಾವಣೆ ಇವತ್ತು ರಾಮುಂಡ್ಕೋ ಸರ್ಕಲ್ ಹೇಗೆ ಪ್ರಮುಖವಾಗಿ ಇಡೀ ಕರ್ನಾಟಕವನ್ನ ಪ್ರತಿನಿಧಿಸ್ತಾ ಇದ್ರು, ಅದೇ ರೀತಿ ನಮ್ಮ ಈ ಭಾಗ ಅಂದ್ರೆ ರಾಮುಂಡ್ಕೋ ಸರ್ಕಲ್ ಇಂದ ಮುಂದೆ ದತ್ತಾತ್ರೇಯ ದೇವಸ್ಥಾನದ ಕಾರ್ತಿಕೋತ್ಸವ 4-5 ವರ್ಷಗಳಿಂದ ನಡೀತಾ ಇದೆ. ಇದು ಇನ್ನೂ ವಿಜೃಂಭಣೆಯಿಂದ ನಡೆಯಲಿಕ್ಕೆ ಬಹಳಷ್ಟು ಭಕ್ತಾದಿಗಳು ಬಹಳಷ್ಟು ಚೆನ್ನಾಗಿ ಶ್ರಮಿಸಿ ಆಗುವುದು. ಶಂಭು ಇರ್ಬೋದು, ಚೇತನ್ ಇರ್ಬೋದು, ನಮ್ಮ ಇವತ್ತು ಕಾರ್ಯಕ್ರಮದಲ್ಲಿ ಜೊಳ್ಳಿ ಗುರು ಬಂದಿದ್ದಾರೆ. ಸತೀಶ್ ಪೂಜಾರಿ ಅವ್ರ ಬಗ್ಗೆ ನಮ್ಮೆಲ್ಲರ ಅದೃಷ್ಟ. ಷಡಸ್ಥಳ ಬ್ರಹ್ಮ ಅವರುಗಳ ಸ್ವಾಮೀಜಿಗಳು ಕೂಡ ಬಂದು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಶ್ರೀಕಾಂತ್ MG ಶ್ರೀಕಾಂತ್ ಅವರು ಬಹಳಷ್ಟು ಶ್ರಮಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಹಕಾರ ಮಾಡಿದ್ದಾರೆ. श्री गुरु दत्तात्रेय महाराज की श्री गुरु दत्तात्रेय महाराज की ಆತ್ಮೀಯ ಬಂಧುಗಳೇ, ರಕ್ಕಸರ ವಧೆಗಾಗಿ ಋಷಿಮುನಿಗಳ ತಪಸ್ಸನ್ನ ಕೆಡಿಸ್ತಾ ಇದ್ದಿರ್ತಕ್ಕಂತಹ ಕಾಲಘಟ್ಟದಲ್ಲಿ ತ್ರಿಶಕ್ತಿಗಳನ್ನ ಒಂದುಗೂಡಿಸಿ ಗುರು ಪರಂಪರೆಗೆ ವಿಭುವಾಗಿರ್ತಕ್ಕಂತಹ ದತ್ತಾತ್ರೇಯನ ಜಯಂತಿಯನ್ನ ನಾವು ಮಾಡ್ತಾ ಇದ್ದೀವಿ. ಏನೋ ಅವತಂಬರ ವೃತ್ತದ ಅಥವಾ ವೃಕ್ಷದ ಕೆಳಗೆ ನಾವೇ ನಿಂತಿದ್ದೀವಿ. ಇದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ. ಕಾರಣ ಏನು ಕೇಳಿದ್ರೆ
ಯಾವುದೇ ವೃಕ್ಷವನ್ನು ಬೇಕಾದ್ರೆ ನಾವು ಬೆಳೆಸಬಹುದಂತೆ. ಆದ್ರೆ ಅವಲಂಬನ ವೃಕ್ಷ ಬೆಳಿಬೇಕಾದ್ರೆ ಆ ಜಾಗದಲ್ಲಿ ಮಹಾ ತಪಸ್ವಿಗಳ ಶಕ್ತಿ ಇದ್ರೆ ಮಾತ್ರ ಆ ವೃಕ್ಷ ಬೆಳೆಯೋದಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಪೂರ್ವಜರು ಒಬ್ರು ಮಹಾ ತಪಸ್ವಿಗಳು ಕೂತಿರ್ತಕ್ಕಂಥ ಜಾಗದಲ್ಲಿ ನಾವಿದ್ದೀವಿ. ಜೊತೆಯಲ್ಲಿ ಕಾರ್ತಿಕ ಮಾಸವನ್ನು ನಮ್ಮ ಹಿರಿಯರು ಯಾಕೆ ಮಾಡಿದ್ರು ಅಂತಂದ್ರೆ ನಮಗೆಲ್ಲರಿಗೂ ಗೊತ್ತಿದೆ. ಮಳೆಗಾಲವನ್ನ ಸಂಪೂರ್ಣವಾಗಿ ಮುಗಿದು ಚಳಿಗಾಲ ಇನ್ನೇನು ಆರಂಭ ಆಗುತ್ತೆ ಅನ್ನುವ ಕಾಲಘಟ್ಟದಲ್ಲಿ ಮನುಷ್ಯನ ತ್ವಚೆ ಸಂಪೂರ್ಣವಾಗಿ ಬಿರುಕು ಬಿಡೋದಕ್ಕೆ ಆರಂಭ ಆಗುತ್ತೆ. ಅಂತಹ ಕಾಲಘಟ್ಟದಲ್ಲಿ ತಾಯಿ ಭೂಮಿ ಸ್ವಲ್ಪ ಶಾಖವನ್ನ ಪಡೆದುಕೊಂಡು ಆ ಶಾಖದಿಂದ ಮನುಷ್ಯನಿಗೆ ಅತಿ ಶೀತವನ್ನ ಆಗದೇ ಇರಲಿ, ಶೀತವನ್ನ ತಡೆಯುವ ಶಕ್ತಿ ಪ್ರತಿಯೊಬ್ಬ ಮಾನವನಿಗೂ ಸಿಗಲಿ ಅನ್ನುವ ಕಾರಣದಿಂದ ನಮ್ಮ ಹಿರಿಯರು ಈ ಕಾರ್ತಿಕ ಮಾಸವನ್ನ ದ್ವೀಪ ಬೆಳಗುವ ಮೂಲಕ ಮಾಡ್ತಾ ಇದ್ರು. ಹಾಗಾಗಿ ಬಂದಿರ್ತಕ್ಕಂಥ ಭಕ್ತರೆಲ್ಲರಿಗೂ ದತ್ತಾತ್ರೇಯರು ಅವರ ಬಾಳಿನ ಕತ್ತಲೆಯನ್ನ ದೂರಗೊಳಿಸಿ ಪ್ರಕಾಶಮಾನವಾಗಿ ಬೆಳಗುವಂತೆ ಎಲ್ಲರ ಜೀವನಕ್ಕೆ ಅವರ ಆಶೀರ್ವಾದವನ್ನ ಕೊಡ್ಲಿ. ಪ್ರತಿ ವರ್ಷವೂ ಸಹ ಈ ಕಾರ್ತಿಕ ಮಾಸದ ದಿನ ಇಲ್ಲಿ ಇನ್ನೂ ವಿಜೃಂಭಣೆಯ ಕಾರ್ಯವನ್ನ ಮಾಡುವ ಶಕ್ತಿಯನ್ನ ನಿಮಗೆಲ್ಲರಿಗೂ ಆ ಭಗವಂತ ಕರುಣೆ ಸರಿ ಅಂತೇಳಿ ಔಚಿತ್ಯಪೂರ್ಣವಾಗಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನೆರಡು ನುಡಿಯನ್ನ ದತ್ತಾತ್ರೇಯರ ಪಾದಾರವಿಂದಕ್ಕೆ ಅರ್ಪಿಸುತ್ತಾ ನನ್ನ ಮಾತಿಗೆ ಇತಿ ಆಡ್ತೀವಿ. ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಹಾಗೂ ಭಕ್ತರಿಗೆ ಶುಭಾಶಯ ಹೇಳುತ್ತಾ ನಿಮ್ಮ ಈ ಕಾರ್ಯಕ್ರಮ ಹೀಗೆ ಮುಂದೆನೂ ಯಶಸ್ವಿ ಆಗ್ತಿರಲಿ ಅಂತ ಧನ್ಯವಾದ. ಸದಾ ಒಂದಿಲ್ಲ ಒಂದು ಒಳ್ಳೆಯತನದ ಕೆಲಸಗಳಿಂದ ಸುದ್ದಿಯಲ್ಲಿದ್ದಂತಹ ಕೇಂದ್ರ ಸರ್ಕಾರ ಇದೀಗ ಯಾಕೋ ಲಾರಿ ಮಾಲೀಕರ ಸಂಘಕ್ಕೆ ಕಣ್ಣಿಗೆ ಕೆಂಗಣ್ಣಿಗೆ ಗುರಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಏನಪ್ಪ ವಿಚಾರ ಅಂತ ಹೇಳಿದ್ರೆ FC ಮತ್ತು RRCಯ ಒಂದು ಶುಲ್ಕ ಏನಿತ್ತು 10ರಿಂದ 28% ಏರಿಕೆ ಮಾಡಿಸೋದನ್ನು ಖಂಡಿಸಿ ದಾವಣಗೆರೆ ನಗರದ ಗೂಡ್ಸ್ ಲಾರಿ ಮಾಲೀಕರು ಸಂಘದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕೇಂದ್ರ ಸರ್ಕಾರದ ವತಿಯಿಂದ FC ಮತ್ತು RRCಗಳ ಶುಲ್ಕವನ್ನು 10ರಿಂದ 28% ಏರಿಸಿರ್ತಕ್ಕಂಥದ್ದನ್ನು ಖಂಡಿಸಿ ಗುಡ್ಸೆಡ್ ಲಾರಿ ಮಾಲೀಕರ ಸಂಘದ ವತಿಯಿಂದ ಮತ್ತು ದಾವಣಗೆರೆ ಲೋಕಲ್ ಲಾರಿ ಮಾಲೀಕರ ಸಂಘದ ವತಿಯಿಂದ RTO ಕಚೇರಿಯಿಂದ ಪ್ರಾರಂಭವಾಗಿರ್ತಕ್ಕಂಥ ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ತಲುಪಿ ಅಲ್ಲಿ ಮನವಿಯನ್ನು ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಸಾಕಷ್ಟು ಜನ ಲಾರಿ ಚಾಲಕರು ಹಾಗೂ ಲಾರಿ ಮಾಲೀಕರುಗಳು ಭಾಗವಹಿಸಿದ್ದರು. ಜಾಸ್ತಿ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಜಾಸ್ತಿ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಜಾಸ್ತಿ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಜಾಸ್ತಿ ಮಾಡಿದ ಸರ್ಕಾರಕ್ಕೆ 22,000 ತಂದ್ರ ಸರ್ಕಾರಕ್ಕೆ 22,000 ತಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಸರ್ಕಾರ ತಂದ್ರ ಜಾರಿಗೆ ಅನ್ಯಾಯದ ತಂದ್ರ ಜಾರಿಗೆ ಖಂಡಿಸಿ ಪ್ರತಿಭಟನೆ ಮಾಡುವ ಬಗ್ಗೆ ಮಾನ್ಯ ಶ್ರೀ ಕೇಂದ್ರ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿ ತಮಗೆ ತಿಳಿದಿರುವ ಹಾಗೆ 2019-2020 ಕೋವಿಡ್ ಸಮಯ ಇಡೀ ದೇಶ ಲಾಕ್ಡೌನ್ ಆಗಿದ್ದು, ಅಂಥ ಸಮಯದಲ್ಲಿ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಹಗಲು ರಾತ್ರಿ ಎನ್ನದೇ 140 ಕೋಟಿ ಭಾರತೀಯರಿಗೆ ಸರಕು ಸೇವೆ ವ್ಯವಸ್ಥೆಯನ್ನು ನಾವು ಕಲ್ಪಿಸಿದ್ದೇವೆ. ಆದ್ದರಿಂದ ನೀವು ತಂದಿರುವ ಈ ಹೊಸ ನೀತಿಯನ್ನು ನಮಗೆ ಇನ್ನೂ ಸಾಲಗಾರನಾಗಿ ಮಾಡುತ್ತದೆ. ಆದ್ದರಿಂದ ನೀವು ಅಧಿಕಾರಿಗಳ ಮುಖಾಂತರ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಗೆ ಮನವಿ ಸಲ್ಲಿಸುವುದು ಇಷ್ಟೇ. ನೀವು ಆದಷ್ಟು ಬೇಗ ಈ ಹೊಸ ನೀತಿಯನ್ನು ರದ್ದುಪಡಿಸಬೇಕು ಹಾಗೂ ಹಳೆಯ ನೀತಿಯನ್ನು ಜಾರಿ ಮಾಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ನಾವು ಲಾರಿ ಮುಷ್ಕರವನ್ನು ಮಾಡಲು ಹಿಂಜರಿಯುತ್ತಿಲ್ಲ. ಆದ್ದರಿಂದ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ.
ಬೇಕೇ ಬೇಕು, ನ್ಯಾಯ ಬೇಕು. FCP ಜಾಸ್ತಿ ಮಾಡಿರೋ ಸರ್ಕಾರಕ್ಕೆ FCP ಜಾಸ್ತಿ ಮಾಡಿ. ಇದಿಷ್ಟು ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇನ್ನಷ್ಟು ಹೊಸತನದ ಸುದ್ದಿಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ @NDTV DVGಯನ್ನು ತಪ್ಪದೇ ಫಾಲೋ ಮಾಡ್ತಾ ಇರಿ ಮತ್ತು ನಿಮ್ಮ ಬಳಿ ಇರತಕ್ಕಂಥ ಹೊಸತನದ ವಿಷಯಗಳೇನಾದರೂ ಇದ್ದಲ್ಲಿ ನಮಗೆ ಒಂದು ದಿವಸ ಮುಂಚಿತವಾಗಿ ತಿಳಿಸಿ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ನಮಗೆ ತಿಳಿಸಿದಲ್ಲಿ ಆ ಕಾರ್ಯಕ್ರಮಗಳನ್ನ ಸಂಪೂರ್ಣ ಉಚಿತವಾಗಿ ಕವರೇಜ್ ಮಾಡಿಕೊಂಡು ಅದನ್ನು @NDTV DVGಯಲ್ಲಿ ಪ್ರಸಾರ ಮಾಡಲಾಗುವುದು ಅಂತ ಹೇಳಿ ತಿಳಿಸ್ತಾ ಇದ್ದೀನಿ. ಸದಾ ನಿಮ್ಮ ಸಲಹೆ ಸಹಕಾರ ಮತ್ತು ಪ್ರೋತ್ಸಾಹದ ನಿರೀಕ್ಷೆಯಲ್ಲಿರ್ತಕ್ಕಂಥ @NDTV DVG ತಂಡ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮಸ್ಕಾರ.